ದೃಶ್ಯ 1ರಲ್ಲಿ ನಾವು ಗಮನಿಸುವಂಥದ್ದು, ಯೇಸು ಕ್ರಿಸ್ತನು ಆತನು ತನ್ನ ಪ್ರಥಮ ಅದ್ಭುತವನ್ನು ಕಾನಾ ಊರಿನಲ್ಲಿ ಮಾಡಿದಂಥದ್ದನ್ನು ಗಮನಿಸಿ ನೋಡುತ್ತೇವೆ. ಕಾನಾ ಊರಿಗೆ ಯೇಸು ಹೋದರು, ಯೇಸುವಿನ ಶಿಷ್ಯರೊಂದಿಗೆ ಯೇಸು ತಾಯಿ ಹೋದರು. ಕಾನಾ ಊರಿಗೆ ಯೇಸು ಹೋದರು, ಯೇಸುವಿನ ಶಿಷ್ಯರೊಂದಿಗೆ ಯೇಸು ತಾಯಿ ಹೋದರು. ದ್ರಾಕ್ಷರಸವಿಲ್ಲ, ಮರಿಯ ಹೇಳಲು ಇನ್ನೂ ಸಮಯ ಬಂದಿಲ್ಲ. ಯೇಸು ಹೇಳಿದ, ದ್ರಾಕ್ಷರಸವಿಲ್ಲ, ಮರಿಯ ಹೇಳಲು ಇನ್ನೂ ಸಮಯ ಬಂದಿಲ್ಲ. ಯೇಸು ಹೇಳಿದ, ಆತ ಹೇಳುವ ಅದನ್ನು ಮಾಡಿರಿ. ಯೇಸು ಹೇಳಲು ಬಾಣೆ ತಂದರು, ಆತನ್ ಹೇಳುವ ಅದನ್ನು ಮಾಡಿರಿ. ಯೇಸು ಹೇಳಲು ಬಾಣೆ ತಂದರು. ನೀರು ತುಂಬಿರಿ, ತಕೊಂಡು ಹೋಗಿರಿ, ಉಪಚರಿಸಿ ದ್ರಾಕ್ಷರಸವಾಯ್ತು. ನೀರು ತುಂಬಿರಿ, ತಕೊಂಡು ಹೋಗಿರಿ, ಉಪಚರಿಸಿ ದ್ರಾಕ್ಷರಸವಾಯ್ತು. ಕಾನಾ ಊರಿಗೆ ಯೇಸು ಹೋದರು, ಯೇಸುವಿನ ಶಿಷ್ಯರೊಂದಿಗೆ ಯೇಸು ತಾಯಿ ಹೋದರು. 2ನೆಯ ದೃಶ್ಯದಲ್ಲಿ ಅಲ್ಲಿ ಒಬ್ಬ ಕುರುಡನು ತನಗೆ ದೃಷ್ಟಿ ದೊರೆಯುವುದೋ ಎಂಬುದಾಗಿ ಕಾಯುತ್ತಾ ಇರುವಂತ ದೃಶ್ಯ. ಸಹಾಯ ಮಾಡಿ ನನ್ನ ಜೀವಿತ ಅಯ್ಯ, ಕತ್ತಲೆ ಅಯ್ಯ, ಸಹಾಯ ಮಾಡಿ, ಸಹಾಯ ಮಾಡಿ. ಯಾರೋ ಹೋಗುತ್ತಿದ್ದಾರೆ, ದಯಮಾಡಿ ನನಗೆ ಹೇಳಿರಿ. ಯಾರೋ ಹೋಗುತ್ತಿದ್ದಾರೆ, ದಯಮಾಡಿ ನನಗೆ ಹೇಳಿರಿ. ದಯಮಾಡಿ ನನಗೆ ಹೇಳಿರಿ, ದಯಮಾಡಿ ನನಗೆ ಹೇಳಿರಿ. ಯೇಸು ಹೋಗುತ್ತಿದ್ದಾರೆ, ತೊಂದರೆ ಮಾಡಬೇಡ. ನಜರೇತಿನ ಯೇಸುವೇ, ನನ್ನನ್ನು ಕರುಣಿಸು. ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು. ನನ್ನನ್ನು ಕರುಣಿಸು, ನನ್ನನ್ನು ಕರುಣಿಸು, ನನ್ನನ್ನು ಕರುಣಿಸು, ನನ್ನನ್ನು ಕರುಣಿಸು. ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ? ನಾನಿನ್ನ ನೋಡಬೇಕು, ನಿನ್ನನ್ನು ಕಾಣಬೇಕು. ನಾನಿನ್ನ ನೋಡಬೇಕು, ನಿನ್ನನ್ನು ಕಾಣಬೇಕು, ನಿನ್ನನ್ನು ಕಾಣಬೇಕು, ನಿನ್ನನ್ನು ಕಾಣಬೇಕು. ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಲಿ. ನಾನು ನೋಡಬಲ್ಲೆ, ನಾನೆಲ್ಲವನ್ನು ನೋಡಬಲ್ಲೆ. ಯೇಸುವೇ, ಅಪ್ಪ, ನೀನು ತೋರಿಸಿದ ಈ ಕರುಣೆಗಾಗಿ ಸ್ತೋತ್ರ. ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಪ್ಪ, ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀನು ಮಾಡಿದ ಉಪಕಾರಕ್ಕಾಗಿ ವಂದನೆ, ವಂದನೆ ದೇವರೇ. ನಿನ್ನನ್ನು ಕೊಂಡಾಡುತ್ತಾ ಇದ್ದೇನೆ. ಯೇಸು ತನ್ನ ಶಿಷ್ಯರೊಂದಿಗೆ ಇರುವಂಥ ಸಮಯದಲ್ಲಿ ಕುಷ್ಠರೋಗಿಯು ಆತನ ಬಳಿಗೆ ಬಂದಾಗ
ಯೇಸು ಆತನಿಗೆ ಸ್ವಸ್ಥತೆಯನ್ನು ಕೊಡುವುದನ್ನು ಕಾಣ್ತೇವೆ. ಈ ಪಾಪದ ಪರಿಹರನೆ ಪ್ರಧಾನ ಯಾಜಕನೇ, ನನ್ನನ್ನು ಶುದ್ಧಿಗೊಳಿಸು. ಯೇಸು ರಕ್ಷಕನೇ, ಈ ಪಾಪದ ಪರಿಹರನೆ ಪ್ರಧಾನ ಯಾಜಕನೇ, ನನ್ನನ್ನು ಶುದ್ಧಿಗೊಳಿಸು. ಈ ದೇಹ ಸಾಯುತ್ತಿದೆ, ನನ್ನ ಗ್ರಹಿಕೆ ಮರೆಯುತ್ತಿದೆ. ಈ ದೇಹ ಸಾಯುತ್ತಿದೆ, ನನ್ನ ಗ್ರಹಿಕೆ ಮರೆಯುತ್ತಿದೆ. ಸಹಾಯಕನೇ, ನನ್ನ ಕರುಣಿಸು. ಈ ಕುಷ್ಠ ರೋಗವನ್ನು ನೀಗಿಸು. ಸಹಾಯಕನೇ, ನನ್ನ ಕರುಣಿಸು. ಈ ಕುಷ್ಠ ರೋಗವನ್ನು ನೀಗಿಸು. ಯೇಸುವೇ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ನನಗೆ ಮನಸ್ಸುಂಟು, ಶುದ್ಧನಾಗು. ಯಾರಿಗೂ ಏನೂ ಹೇಳಬೇಡ ನೋಡು. ಒಬ್ಬ ವ್ಯಕ್ತಿಯು ಪಾರ್ಶ್ವವಾಯು ರೋಗದಿಂದ ಬಳಲುವಾಗ ಅವನನ್ನು ಯೇಸುವಿನ ಬಳಿಗೆ ನಂಬಿಕೆಯಿಂದ ತೆಗೆದುಕೊಂಡು ಹೋಗುವಾಗ ಏನು ನಡೆಯುತ್ತದೆ ಎಂಬುದಾಗಿ ನೋಡೋಣ. ಯೇಸುವಿನ ಬಳಿಗೋಗೋಣ, ಸ್ನೇಹಿತನ ಹಿತ ಬಯಸೋಣ. ಯೇಸುವಿನ ಬಳಿಗೋಗೋಣ, ಸ್ನೇಹಿತನ ಹಿತ ಬಯಸೋಣ. ಹಾಸಿಗೆ ಇಳಿಸಿದೆವು, ನಮ್ಮ ನಂಬಿಕೆ ನೋಡಿದನು. ಸ್ನೇಹಿತ ಗುಣವಾದನು, ಹಾಸಿಗೆ ಹೊತ್ತೊಯ್ದ. ಹಾಸಿಗೆ ಇಳಿಸಿದೆವು, ನಮ್ಮ ನಂಬಿಕೆ ನೋಡಿದನು. ನಮ್ಮ ಸ್ನೇಹಿತ ಗುಣವಾದನು, ಹಾಸಿಗೆ ಹೊತ್ತೊಯ್ದ. ಯೇಸುವಿನ ಬಳಿಗೋಗೋಣ, ಸ್ನೇಹಿತನ ಹಿತ ಬಯಸೋಣ. ಯೇಸುವಿನ ಬಳಿಗೋಗೋಣ, ಸ್ನೇಹಿತನ ಹಿತ ಬಯಸೋಣ. ಸತ್ತಂತ ವ್ಯಕ್ತಿಯನ್ನು ಜೀವಂತವಾಗಿ ಎಬ್ಬಿಸುವಂಥದ್ದು. ಸ್ವಾಮಿ, ನೀನಿದ್ದರೆ ನಮ್ಮ ತಮ್ಮನು ಸಾಯುತ್ತಿರಲಿಲ್ಲ. ಯೇಸು ಸ್ವಾಮಿ, ನೀನಿದ್ದರೆ ನಮ್ಮ ತಮ್ಮನು ಸಾಯುತ್ತಿರಲಿಲ್ಲ. ಸತ್ತು ಹೋದ ಲಾಜರನು ಹಿಂದಿರುಗಿ ಬರುವುದಿಲ್ಲ. ಸತ್ತು ಹೋದ ಲಾಜರನು ಹಿಂದಿರುಗಿ ಬರುವುದಿಲ್ಲ. ಯೇಸು ಸ್ವಾಮಿ, ನೀನಿದ್ದರೆ ನಮ್ಮ ತಮ್ಮನು ಸಾಯುತ್ತಿರಲಿಲ್ಲ. ಯೇಸು ಕಣ್ಣೀರು ಬಿಟ್ಟನು, ಇವರ ಗೋಳಾಟವನ್ನು ನೋಡಿದನು. ಯೇಸು ಕಣ್ಣೀರು
ಇವರ ಗೋಳಾಟವನ್ನು ನೋಡಿದನು. ನಾವು ಅಳುವಾಗ ಆತನು ಅಳುವರು, ನಾವು ನಗುವಾಗ ಆತನು ನಗುವನು. ನಾವು ಅಳುವಾಗ ಆತನು ಅಳುವರು, ನಾವು ನಗುವಾಗ ಆತನು ನಗುವನು. ಸತ್ತು ಹೋದ ಲಾಜರನು ಹಿಂದಿರುಗಿ ಬರುವುದಿಲ್ಲ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ನಾನು ನಿನಗೆ ಹೇಳಲಿಲ್ಲವೇ? ಲಾಜರನೇ, ಹೊರಗೆ ಬಾ. ಅದರಲ್ಲಿ ಯೇಸು ತನ್ನ ಶಿಷ್ಯರೊಂದಿಗೆ ದೋಣಿಯಲ್ಲಿ ಪ್ರಯಾಣ ಮಾಡುತ್ತಿರುತ್ತಾನೆ. ಹತ್ತಿದ ಶಿಷ್ಯರು ಮುಂದೆ ಕಾದಿತ್ತು ಸಮುದ್ರದಳೆಗಳು ಬಿರುಗಾಳಿಯು. ಯೇಸುವಿನೊಂದಿಗೆ ದೋಣಿ ಹತ್ತಿದ ಶಿಷ್ಯರು ಮುಂದೆ ಕಾದಿತ್ತು ಸಮುದ್ರದಳೆಗಳು ಬಿರುಗಾಳಿಯು. ಸ್ವಾಮಿ ಸ್ವಾಮಿ ನಮ್ಮನ್ನು ಕಾಪಾಡು, ನಾವು ಇಲ್ಲಿ ಸಾಯುತ್ತೇವೆ. ಸ್ವಾಮಿ ಸ್ವಾಮಿ ನಮ್ಮನ್ನು ಕಾಪಾಡು, ನಾವು ಇಲ್ಲಿ ಸಾಯುತ್ತೇವೆ. ಯೇಸುವಿನೊಂದಿಗೆ ದೋಣಿ ಹತ್ತಿದ ಶಿಷ್ಯರು ಮುಂದೆ ಕಾದಿತ್ತು ಸಮುದ್ರದಳೆಗಳು ಬಿರುಗಾಳಿಯು. ಯೇಸುವಿನೊಂದಿಗೆ ದೋಣಿ ಹತ್ತಿದ ಶಿಷ್ಯರು ಮುಂದೆ ಕಾದಿತ್ತು ಸಮುದ್ರದಳೆಗಳು ಬಿರುಗಾಳಿಯು. ಸ್ವಾಮಿ ಸ್ವಾಮಿ ನಮ್ಮನ್ನು ಕಾಪಾಡು, ನಾವು ಇಲ್ಲಿ ಸಾಯುತ್ತೇವೆ. ಸ್ವಾಮಿ ಸ್ವಾಮಿ ನಮ್ಮನ್ನು ಕಾಪಾಡು, ನಾವು ಇಲ್ಲಿ ಸಾಯುತ್ತೇವೆ. ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ? ಮೊರೆಯಬೇಡ, ಸುಮ್ಮನಿರು. ಯೇಸು ಪೇತ್ರ, ಯೋಹಾನ ಮತ್ತು ಯಾಕೋಬರೊಂದಿಗೆ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸುವುದಕ್ಕೆ ಹೋಗುವ ದೃಶ್ಯ. ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರ್ರಿ. ತನ್ನ ಶಿಷ್ಯರಿಗೆ ಹೀಗೆ ಹೇಳಿ ಯೇಸು ಪ್ರಾರ್ಥಿಸುವುದಕ್ಕೆ ಹೋಗುತ್ತಾನೆ. ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ. ಹೇಗೋ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ. ಪ್ರಾರ್ಥಿಸಿದ ನಂತರ ಯೇಸು ಶಿಷ್ಯರ ಬಳಿಗೆ ಬಂದು ಪೇತ್ರನಿಗೆ, ಹೀಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ಯೇಸು ಎರಡನೆಯ ಬಾರಿ ಪ್ರಾರ್ಥಿಸುವುದಕ್ಕೆ ಹೋಗುತ್ತಾನೆ. ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗಕೂಡದ್ದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ. ಪ್ರಾರ್ಥಿಸಿದ ನಂತರ ಶಿಷ್ಯರು ನಿದ್ದೆ ಮಾಡುವುದನ್ನು ನೋಡಿ ತಿರುಗಿ ಪ್ರಾರ್ಥಿಸಲು ಹೋಗುತ್ತಾನೆ. ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗಕೂಡಿದ್ದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ. ಮತ್ತೆ ಆತನು ತನ್ನ ಶಿಷ್ಯರ ಬಳಿಗೆ ಬಂದು, ನೀವು ಇನ್ನು ನಿದ್ದೆ ಮಾಡಿ ದಣಿವಾರಿಸಿಕೊಳ್ಳಿರಿ. ಈಗೋ ಗಳಿಕೆ ಸಮೀಪವಾಯಿತು.
ಈಗ ಮನುಷ್ಯಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ. ಏಳಿರಿ, ಹೋಗೋಣ. ನನ್ನನ್ನು ಹಿಡುಕೊಡುವವನು ಹತ್ತಿರಕ್ಕೆ ಬಂದಿದ್ದಾನೆ. ನೋಡಿರಿ. ಮಹಾಯಾಜಕರು, ಹಿರಿಯರು, ಸೈನಿಕರು ಯೂದನೊಂದಿಗೆ ಯೇಸುವನ್ನು ಹಿಡಿಯಲು ಬರುವ ದೃಶ್ಯ. ಯೂದನು ಯೇಸುವಿಗೆ ಮುದ್ದಿಟ್ಟು, ಗುರುವೇ ನಮಸ್ಕಾರ. ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ? ಯೇಸುವನ್ನು ಹಿಡಿಯುವಾಗ ಶಿಷ್ಯನು ಮಹಾಯಾಜಕನ ಆಳಿನ ಕಿವಿಯನ್ನು ಕಡಿದು ಹಾಕುವಾಗ ಯೇಸು ಅವನನ್ನು ಮುಟ್ಟಿ ಸ್ವಸ್ಥ ಮಾಡುತ್ತಾನೆ. ನಂತರ ಯೇಸುವನ್ನು ಕರೆದುಕೊಂಡು ಹೋಗುತ್ತಾರೆ. ಯೇಸುವನ್ನು ಮಹಾಯಾಜಕನಾದ ಕಾಯಫನ ಬಳಿಗೆ ಕರೆದುಕೊಂಡು ಹೋದಾಗ ಪೇತ್ರನು ಅವರನ್ನು ಹಿಂಬಾಲಿಸಿದನು. ಈತನನ್ನು ಕೊಲ್ಲಿಸಲು ಸುಳುಸಾಕ್ಷಿಗಳು ಬೇಕಲ್ಲವೇ? ಇಗೋ, ಇಲ್ಲಿಬ್ಬರಿದ್ದಾರೆ. ಇಬ್ಬರು ಮುಂದೆ ಬಂದು, ನಾನು ದೇವರ ಆಲಯವನ್ನು ಕೆಡವಿಬಿಟ್ಟು 3 ದಿನಗಳಲ್ಲಿ ಕಟ್ಟಬಲ್ಲೆನೆಂದು ಇವನು ಹೇಳಿದನು. ಮಹಾಯಾಜಕನು ಎದ್ದು ನಿಂತು, ನೀನೇನು ಉತ್ತರ ಹೇಳುವುದಿಲ್ಲವೋ? ಇವರು ನಿನ್ನ ಮೇಲೆ ಹೇಳುವ ಈ ಸಾಕ್ಷಿ ಏನು? ನಿನಗೆ ಜೀವಸ್ವರೂಪನಾದ ದೇವರ ಆಣೆ ನುಡಿಯುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನೇ ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು. ನೀನೇ ಹೇಳಿದ್ದಿ. ಇದಲ್ಲದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ. ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಕೊಂಡು, ಇದು ದೇವದೂಷಣೆಯ ಮಾತು. ನಮಗೆ ಸಾಕ್ಷಿಗಳು ಇನ್ನು ಏತಕ್ಕೆ ಬೇಕು? ಇವನನ್ನು ಈಗಲೇ ಆಡಿದ ದೂಷಣೆಯ ಮಾತುಗಳನ್ನು ಕೇಳಿದಿರಲ್ಲ, ನಿಮಗೆ ಹೇಗೆ ತೋರುತ್ತದೆ? ಇವನು ಮರಣದಂಡನೆ ಹೊಂದತಕ್ಕವನು. ಕೆಲವರು ಆತನ ಮುಖದ ಮೇಲೆ ಉಗುಳಿ ಕೆನ್ನೆಗೆ ಏಟು ಹಾಕಿ, ಕ್ರಿಸ್ತನೇ, ನಿನ್ನನ್ನು ಒಡೆದವರು ಯಾರು? ನಮಗೆ ಪ್ರವಾದನೆ ಹೇಳು. ಯೇಸುವನ್ನು ಈ ರೀತಿಯಾಗಿ ಹಿಂಸಿಸುತ್ತಿರುವಂತಹ ಸಮಯದಲ್ಲಿ ಪೇತ್ರನನ್ನು ನೋಡಿದ ಸ್ತ್ರೀಯು, ನೀನು ಸಹ ಗಲಿಲಾಯದ ಯೇಸುವಿನ ಕೂಡ ಇದ್ದವನು. ಅಲ್ಲ, ನೀನು ಏನೆನ್ನುತ್ತೀಯೋ ನನಗೆ ಗೊತ್ತಿಲ್ಲ. ಇವನು ನಜರೇತಿನ ಯೇಸುವಿನ ಕೂಡ ಇದ್ದವನು. ಅಲ್ಲ, ಆ ಮನುಷ್ಯನನ್ನು ನಾನರಿಯೆನು. ನಿಶ್ಚಯವಾಗಿ ನೀನು ಸಹ ಅವರಲ್ಲಿ ಒಬ್ಬನು. ನಿನ್ನ ಭಾಷೆಯೇ ನಿನ್ನನ್ನು ಗಲಿಲಾಯದವನೆಂದು ತೋರಿಸಿಕೊಡುತ್ತದೆ. ಆ ಮನುಷ್ಯನನ್ನು ನಾನರಿಯೆನು. ತಕ್ಷಣ ಕೋಳಿ ಕೂಗುತ್ತದೆ. ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಯೇಸು ಹೇಳಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹುವ್ಯಥೆಪಟ್ಟು ಅತ್ತನು. ಯೇಸುವನ್ನು ದೇಶಾಧಿಪತಿಯಾದ ಪಿಲಾತನ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ. ನೀನು ಯೆಹೂದ್ಯರ ಅರಸನು ಹೌದೋ? ನೀನೇ ಹೇಳಿದ್ದಿ. ಇವನು ದೇವದೂಷಣೆಯ ಮಾತುಗಳನ್ನು ಆಡುತ್ತಾನೆ. ಇವನು ದೇವಾಲಯವನ್ನು ಕೆಡವಿ 3 ದಿನಗಳಲ್ಲಿ ಕಟ್ಟಬಲ್ಲೆನೆಂದು ಹೇಳಿದನು. ಇದನ್ನು ಕೇಳಿದ ಪಿಲಾತನು ಯೇಸುವನ್ನು ನೋಡಿ, ಇವರು ನಿನ್ನ ಮೇಲೆ ಎಷ್ಟು ಸಾಕ್ಷಿ ಹೇಳಿದ್ದಾರೆ, ನೀನು ಕೇಳುವುದಿಲ್ಲವೋ? ಯೇಸು ಏನೂ ಉತ್ತರ ಕೊಡದೆ ಸುಮ್ಮನಿದ್ದದ್ದನ್ನು ನೋಡಿ ದೇಶಾಧಿಪತಿಯು ಆಶ್ಚರ್ಯಪಟ್ಟನು. ಆ ಹಬ್ಬದಲ್ಲಿ ಜನರು ಅಪೇಕ್ಷಿಸುವ ಸೆರೆಯವನನ್ನು ಬಿಟ್ಟುಕೊಡುವುದು ದೇಶಾಧಿಪತಿಯ ಪದ್ಧತಿಯಾಗಿತ್ತು. ಆ ಕಾಲದಲ್ಲಿ ಬರಬ್ಬನೆಂಬ ಪ್ರಸಿದ್ಧನಾದ ಒಬ್ಬ ಸೆರೆಯವನು ಸಿಕ್ಕಿಬಿದ್ದನು. ಹೀಗಿರಲಾಗಿ ಅವರು ಕೂಡಿ ಬಂದ ಸಮಯದಲ್ಲಿ ಪಿಲಾತನು ಹೊಟ್ಟೆ ಕಿಚ್ಚಿನಿಂದ ಆತನನ್ನು ಒಪ್ಪಿಸಿಕೊಟ್ಟಿದ್ದಾರೆಂದು ತಿಳಿದು, ನಿಮಗೆ ಯಾರನ್ನು ಬಿಟ್ಟುಕೊಡಬೇಕೆನ್ನುತ್ತೀರಿ? ಬರಬನನ್ನು, ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು? ಜನರು ಒಬ್ಬರಿಗೊಬ್ಬರು ಮಾತಾಡಿಕೊಂಡು, ಪಿಲಾತನ ಹೆಂಡತಿಗೆ ಕನಸಿನಲ್ಲಿ ತೊಂದರೆಯಾದ ಕಾರಣ ದಾಸಿಯ ಬಳಿ, ಈ ಸತ್ಪುರುಷನ ಗೊಡವೆಗೆ ಹೋಗಬೇಡ,
ಅವನ ದೆಸೆಯಿಂದ ಈ ಹೊತ್ತು ಕನಸಿನಲ್ಲಿ ಬಹಳ ತೊಂದರೆ ಪಟ್ಟೆನು ಎಂದು ತನ್ನ ದಾಸಿಯ ಮುಖಾಂತರವಾಗಿ ಹೇಳಿ ಕಳುಹಿಸುತ್ತಾಳೆ. ಈ ಇಬ್ಬರಲ್ಲಿ ಯಾರನ್ನು ನಿಮಗೆ ಬಿಟ್ಟು ಕೊಡಬೇಕೆನ್ನುತ್ತೀರಿ? ಹಾಗಾದರೆ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ? ಯಾಕೆ? ಕೆಟ್ಟದ್ದೇನು ಮಾಡಿದನು? ಪಿಲಾತನು ತನ್ನ ಯತ್ನ ನಡೆಯುವುದಿಲ್ಲ, ಗದ್ದಲ ಮಾತ್ರ ಹೆಚ್ಚುತ್ತದೆಂದು ತಿಳಿದು ನೀರು ತಕ್ಕೊಂಡು ಜನರ ಮುಂದೆ ಕೈ ತೊಳೆದು, ಈ ಪುರುಷನನ್ನು ಕೊಲ್ಲಿಸುವುದಕ್ಕೆ ನಾನು ಸೇರಿದವನಲ್ಲ, ನೀವೇ ನೋಡಿಕೊಳ್ಳಿರಿ. ಪಿಲಾತನು ಬರಬ್ಬನನ್ನು ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊಡಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು. ಈ ಲೋಕದ ಶಿಲುಬೆಯ ಹೊತ್ತವನೇ ಸರ್ವಲೋಕದ ಪಾಪವ ಪಿಲಾತನು ಅಲ್ಲಿಂದ ಹೊರಟು ಹೋಗುತ್ತಾನೆ. ಆಗ ಯೇಸುವನ್ನು ಅಪಹಾಸ್ಯ ಮಾಡುತ್ತಾರೆ. ಆತನಿಗೆ ಕೆಂಪು ಒಲ್ಲಿಯನ್ನು ಹೊದಿಸಿ ಮುಳ್ಳಿನ ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ, ಯಹೂದ್ಯರ ಅರಸನೇ, ನಿನಗೆ ನಮಸ್ಕಾರ. ಬೆತ್ತವನ್ನು ಕಿತ್ತುಕೊಂಡು ತಲೆಯ ಮೇಲೆ ಹೊಡೆದು ಪರಿಹಾಸ್ಯ ಮಾಡುತ್ತಾರೆ. ನಂತರ ಕೆಂಪು ಒಲ್ಲಿಯನ್ನು ತೆಗೆದು ಆತನ ಬಟ್ಟೆಯನ್ನು ಹೊದಿಸಿ ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಯೇಸು ಶಿಲುಬೆಯನ್ನು ಹೊತ್ತು ಗೊಲ್ಗೊಥಾ ಗುಡ್ಡಕ್ಕೆ ಹೋಗುವ ದೃಶ್ಯ. ಕಾಣದೆ ಹೋದ ಕುರಿ ನಾನು, ನನ್ನನ್ನು ಹುಡುಕಿ ಬಂದೆ. ಎತ್ತ ತಾಯಿ ನನ್ನನ್ನು ಮರೆತರು, ನನ್ನನ್ನು ಅಪ್ಪಿಕೊಂಡೆ. ಎತ್ತ ತಾಯಿ ನನ್ನನ್ನು ಕೈ ಬಿಟ್ಟರು, ನನ್ನನ್ನು ಅಪ್ಪಿಕೊಂಡೆ. ಎತ್ತ ತಾಯಿ ನನ್ನನ್ನು ಕೈ ಬಿಟ್ಟರು, ನನ್ನನ್ನು ಅಪ್ಪಿಕೊಂಡೆ. ಇದು ಎಂತ ಪ್ರೀತಿಯು, ಸರಿಸಾಟಿ ಯಾವುದು ಇಲ್ಲ. ಇದು ಎಂತ ಪ್ರೀತಿಯು, ಸರಿಸಾಟಿ ಯಾವುದು ಇಲ್ಲ. ಈ ಲೋಕದ ಶಿಲುಬೆಯ ಹೊತ್ತವನೇ ಸರ್ವಲೋಕದ ಪಾಪವ ಮುರಿದವನೇ. ಮುಳ್ಳಿನ ಕಿರೀಟವು ಚಾಟೆಯ ಹೊಡೆತವು, ಮೈಯೆಲ್ಲ ಗಾಯವು. ಈ ಗೊಂದಲ ಪೀಡಿತವು, ಮುಳ್ಳಿನ ಕಿರೀಟವು ಚಾಟೆಯ ಹೊಡೆತವು,
ಮೈಯೆಲ್ಲ ಗಾಯವು, ಈ ಗೊಂದಲ ಪೀಡಿತವು. ಎಂತ ಕೃಪೆಯು, ಸರಿಸಾಟಿ ಯಾವುದು ಇಲ್ಲ. ಇದು ಎಂತ ಕೃಪೆಯು, ಸರಿಸಾಟಿ ಯಾವುದು ಇಲ್ಲ. ಈ ಲೋಕದ ಶಿಲುಬೆಯ ಹೊತ್ತವನೇ, ಸರ್ವಲೋಕದ ಪಾಪವ ಮುರಿದವನೇ. ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವಾಗಿಯೂ ನಿಮ್ಮ ಮಕ್ಕಳಿಗೋಸ್ಕರವಾಗಿಯೂ ಅಳಿರಿ. ಮರ ಹಸಿಯಾಗಿರುವಾಗ ಇಷ್ಟೆಲ್ಲ ಮಾಡಿದರೆ ಮರ ಒಣಗಿರುವಾಗ ಏನಾಗಬಹುದು? ಕೃಪೆಯ ಸಂಪನ್ನನೇ, ಕೃಪೆಗೆ ಐಶ್ವರ್ಯನೇ, ಕರುಣೆಯ ಶಿಖರನೇ, ಕರುಣಾ ಸಾಗರನೇ, ಕರುಣೆಯ ಶಿಖರನೇ, ಕೃಪೆಯ ಸಂಪನ್ನನೇ, ಕೃಪೆಗೆ ಐಶ್ವರ್ಯನೇ. ಎಂತ ಕರುಣೆಯು, ಸರಿಸಾಟಿ ಯಾವುದು ಇಲ್ಲ. ಇದು ಎಂತ ಕರುಣೆಯು, ಸರಿಸಾಟಿ ಯಾವುದು ಇಲ್ಲ. ಈ ಲೋಕದ ಶಿಲುಬೆಯ ಹೊತ್ತವನೇ, ಸರ್ವಲೋಕದ ಪಾಪವ ಮುರಿದವನೇ. ಅಪಹಾಸ್ಯ ಜೀವಿತವು, ನನಗಾಗಿ ತಾನೇ ಹಯ್ಯ. ಈ ಘೋರವಾದ ಶಿಕ್ಷೆಯು ನನ್ನ ಪಾಪಕ್ಕಾಗಿಯೇ. ಅಪಹಾಸ್ಯ ಜೀವಿತವು, ನನಗಾಗಿ ತಾನೇ ಹಯ್ಯ. ಈ ಘೋರವಾದ ಶಿಕ್ಷೆಯು ನನ್ನ ಪಾಪಕ್ಕಾಗಿಯೇ. ಎಂತ ಬಾಂಧ್ಯವು, ಸರಿಸಾಟಿ ಯಾವುದು ಇಲ್ಲ. ಇದು ಎಂತ ಬಾಂಧ್ಯವು, ಸರಿಸಾಟಿ ಯಾವುದು ಇಲ್ಲ. ಈ ಲೋಕದ ಶಿಲುಬೆಯ ಹೊತ್ತವನೇ, ಸರ್ವಲೋಕದ ಪಾಪವ ಮುರಿದವನೇ. ಈ ಲೋಕದ ಶಿಲುಬೆಯ ಹೊತ್ತವನೇ, ಸರ್ವಲೋಕದ ಪಾಪವ ಮುರಿದವನೇ. ಈ ಘೋರ, ಈ ಹಿಂಸೆ, ಈ ಬಾಧೆ, ಈ ಪಾಡು, ಈ ಘೋರ, ಈ ಹಿಂಸೆ, ಈ ಬಾಧೆ, ಈ ಪಾಡು, ಈ ಮರಣದ ತ್ಯಾಗವು ನನಗಾಗಿಯೇ. ಈ ಮರಣದ ತ್ಯಾಗವು ನನಗಾಗಿಯೇ. ಓ ಓ ಓ ಓ
ಯೇಸುವನ್ನು ಶಿಲುಬೆಯ ಹತ್ತಿರ ಕರೆದುಕೊಂಡು ಬಂದು ಆತನನ್ನು ಶಿಲುಬೆಗೆ ಜಡಿಯುವ ಸಮಯದಲ್ಲಿ ಆತನ ತಾಯಿಯಾದ ಮರಿಯಳು, ಮಗ್ದಲದ ಮರಿಯಳು, ಯೋಹಾನ, ಸೈನಿಕರು ನಿಂತಿರುತ್ತಾರೆ. ಅವರ ಸಂಗಡ ಮಹಾಯಾಜಕರು, ಹಿರಿಯರು, ಶಾಸ್ತ್ರಿಗಳು, ಬೇರೆ ಜನರು ಸಹ ಇರುತ್ತಾರೆ. ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ಟುವವನೇ, ನೀನನ್ನು ರಕ್ಷಿಸಿಕೋ. ದೇವರ ಮಗನಾಗಿದ್ದರೆ ಶಿಲುಬೆಯಿಂದ ಇಳಿದು ಬಾ. ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು. ಈಗ ಶಿಲುಬೆಯಿಂದ ಇಳಿದು ಬರಲಿ. ಇಳಿದು ಬಂದರೆ ಅವನಲ್ಲಿ ನಂಬಿಕೆ ಇಟ್ಟೆವು. ದೇವರಲ್ಲಿ ಭರವಸೆ ಬಿಟ್ಟಿದ್ದೇನೆ. ದೇವರು ಅವನಲ್ಲಿ ಇಷ್ಟಪಟ್ಟರೆ ಈಗ ಆತನನ್ನು ಬಿಡಿಸಲಿ. ತಾನು ದೇವರ ಮಗನಾಗಿದ್ದಾನೆಂದು ಹೇಳಿದನಲ್ಲ. ಮಹಾಯಾಜಕರು, ಹಿರಿಯರು, ಶಾಸ್ತ್ರಿಗಳು ಅಲ್ಲಿಂದ ಹೋಗುತ್ತಾರೆ. ಸೈನಿಕರು ಆತನ ಬಟ್ಟೆಯನ್ನು ಚೀಟು ಹಾಕಿಕೊಳ್ಳುತ್ತಾರೆ. ಈಗ ನಾವು ಕೇಳಿಸಿಕೊಳ್ಳುವಂಥದ್ದು ಯೇಸು ಶಿಲುಬೆಯಲ್ಲಿ ಆಡಿದ ಸಪ್ತ ನುಡಿಗಳು. ಅದರಲ್ಲಿ ಮೊದಲನೆಯ ನುಡಿ, ತಂದೆಯೇ, ಇವರನ್ನು ಕ್ಷಮಿಸು, ತಾವು ಏನು ಮಾಡುತ್ತಿದ್ದೇವೆಂದು ಅರಿಯರು. ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು. ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ. ನಾವು ಮಾಡಿದ ತಕ್ಕ ಪ್ರತಿಫಲ ಹೊಂದುತ್ತಾ ಇದ್ದೇವೆ. ಈತನಾದರೋ ಅಲ್ಲದೇನು ಮಾಡಲಿಲ್ಲ. ನಂತರ ಆ ಕಳ್ಳನು ಯೇಸುವನ್ನು ನೋಡಿ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ. ಇವತ್ತೇ ನನ್ನ ಸಂಗಡ ಪರದೇಸಿನಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಯೇಸು ಶಿಲುಬೆಯಲ್ಲಿ ಎರಡನೆಯ ಮಾತನ್ನು ಆಡಿದ ನಂತರ ತನ್ನ ತಾಯಿಯನ್ನು, ಪ್ರೀತಿಯ ಶಿಷ್ಯನಾದ ಯೋಹಾನನನ್ನು ನೋಡಿ ಆಡಿದ ಮೂರನೆಯ ಮಾತು, ಅಮ್ಮ, ಇಗೋ ನಿನ್ನ ಮಗ, ಇಗೋ ನಿನ್ನ ತಾಯಿ. ಆ ಸಮಯದಲ್ಲಿ ದೇಶದಲ್ಲೆಲ್ಲ ಕತ್ತಲೆ ಕವಿಯಿತು. ಆಗ ಆತನು ಆಡಿದ ನಾಲ್ಕನೆಯ ಮಾತು, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ಯೇಸುವಿನ ಪಂಚಮ ನುಡಿ, ನನಗೆ ಬಾಯಾರಿಕೆಯಾಗಿದೆ. ಆಗ ಸೈನಿಕನು ಯೇಸುವಿಗೆ ಬಾಯಾರಿಕೆಯಾಗಿದೆ ಎಂಬುದಾಗಿ ಹುಳಿರಸದ ಪಂಜನ್ನು ಆತನಿಗೆ ಕೊಟ್ಟಾಗ ಆತನು ಅದನ್ನು ಕುಡಿಯಲೊಲ್ಲದೆ ಹೋದನು. ನಂತರ ಯೇಸುವಿನ ಆರನೆಯ ನುಡಿ, ತೀರಿತು. ಯೇಸು ಶಿಲುಬೆಯಲ್ಲಿ ಆಡಿದ ಏಳನೆಯ ಮತ್ತು ಕೊನೆಯ ನುಡಿ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ಯೇಸು ಪ್ರಾಣ ಬಿಡುತ್ತಾನೆ. ಇದನ್ನು ಗಮನಿಸಿದಂತ ಶತಾಧಿಪತಿಯು ಮೊಣಕಾಲೂರಿ, ಈ ಮನುಷ್ಯನು ನಿಜವಾಗಿಯೂ ದೇವಕುಮಾರನೇ ಹೌದು. ಯೇಸು ಸತ್ತ ನಂತರ ಆತನನ್ನು ಸಮಾಧಿ ಮಾಡುವುದಕ್ಕಾಗಿ ಅರಿಮತಾಯದ ಯೋಸೇಫನು ಯೇಸುವಿನ ದೇಹವನ್ನು ಪಡೆದುಕೊಳ್ಳಲು ಪಿಲಾತನಿಂದ ಅಪ್ಪಣೆ ಪಡೆದು ಆ ದೇಹವನ್ನು ತನಗೆಂದು ನಿರ್ಮಿಸಿದ ಸಮಾಧಿಯಲ್ಲಿ ಇಡಲು ಹೋಗುತ್ತಾನೆ.
ಅರಿಮತಾಯದ ಯೋಸೇಫನು ತನಗೆಂದು ಕಟ್ಟಿಸಿಕೊಂಡಿದ್ದಂಥ ಸಮಾಧಿಯನ್ನು ಯೇಸುವಿಗೆ ಕೊಡುತ್ತಾನೆ. ಅದಕ್ಕೆ ಮುಂಚಿತವಾಗಿ ಪಿಲಾತನ ಬಳಿಯಲ್ಲಿ ಹೋಗಿ ಆ ದೇಹವನ್ನು ಪಡೆದುಕೊಳ್ಳುವುದಕ್ಕೆ ಆತನಿಂದ ಅಪ್ಪಣೆಯನ್ನು ಪಡೆದುಕೊಂಡು ಬರುತ್ತಾನೆ. ಅಪ್ಪಣೆಯನ್ನು ಪಡೆದಂಥ ಅರಿಮತಾಯದ ಯೋಸೇಫನು ಯೇಸುವಿನ ದೇಹವನ್ನು ಸುತ್ತಿ ಆ ಸಮಾಧಿಯಲ್ಲಿ ಇಡುವುದಕ್ಕೆ ಶಿಲುಬೆಯ ಬಳಿಯಲ್ಲಿ ಗೊಲ್ಗೊಥಾ ಗುಡ್ಡದ ಮೇಲೆ ಬಂದಿರುತ್ತಾನೆ. ಬನ್ನಿ, ಸೌರಣೆಯ ದಿನ ಸಮೀಪವಾಗಿದೆ. ಬನ್ನಿ ಹೋಗೋಣ. ಪಿಲಾತನ ಬಳಿ ಮಹಾಯಾಜಕರು, ಫರಿಸಾಯರು ಎಲ್ಲರೂ ಕೂಡಿಕೊಂಡು, ಆ ಮೋಸಗಾರನು ಬದುಕಿದ್ದಾಗ ತಾನು 3 ದಿನದ ಮೇಲೆ ಏಳುತ್ತಾನೆ ಅಂತ ಹೇಳಿದ್ದು ನಮ್ಮ ನೆನಪಿಗೆ ಬಂತು. ಆದ ಕಾರಣ 3ನೇ ದಿನದ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯುವುದಕ್ಕೆ ಅಪ್ಪಣೆ ಕೊಡಬೇಕು. ಇಲ್ಲದಿದ್ದರೆ ಅವನ ಶಿಷ್ಯರು ಬಂದು ಅವನನ್ನು ಕದ್ದುಕೊಂಡು ಹೋಗಿ ಸತ್ತವನು ಬದುಕಿ ಬಂದಿದ್ದಾನೆ ಎಂದು ಹೇಳಾರು. ಆಗ ಮೊದಲನೆಯ ಮೋಸಕ್ಕಿಂತ ಕಡೆಯ ಮೋಸವು ಕೆಡುಕಾದೀತು. ಕಾವಲುಗಾರನನ್ನು ತಕ್ಕೊಳ್ಳಿ, ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರ ಮಾಡಿ ಕಾಯಿರಿ. ಆಗ ಅವರು ಸಮಾಧಿಯ ಕಲ್ಲಿಗೆ ಮುದ್ರೆ ಹಾಕಿ ಭದ್ರಪಡಿಸುತ್ತಾರೆ. ಶುಭ ಶುಕ್ರವಾರದ ಘಟನೆಗಳು ಏನು ನಡೆಯಿತು ಎಂಬುದಾಗಿ ನಾವು ಗಮನಿಸಿ ನೋಡಿದೆವು. ನಂತರ ನಾವು ಭಾನುವಾರ ಬರುವಾಗ ಏನಾಯಿತು ಎಂಬುದಾಗಿ ಗಮನಿಸಿ ನೋಡೋಣ. ಅಷ್ಟರವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಒಂದು ಒಳ್ಳೆ ಡ್ರಾಮಾ ನೋಡಿದ್ದೀರಿ ಇಲ್ವಾ? ದ ಕಾನ್ಸೆಪ್ಟ್ ಸ್ಕ್ರಿಪ್ಟ್ ರೈಟಿಂಗ್, ಪ್ರೊಡಕ್ಷನ್, டைரக்ஷன் எல்லாம் செய்தானே சகோதரி நளினா அவருக்கு சபையின் சார்பிலே நாங்கள் நன்றி தெரிவித்துக் கொள்கின்றோம். அடுத்தபடியாக அருமையான பாடல்கள், அந்த சீனுக்கு ஏற்ற மாதிரி பாடல்கள், இதெல்லாம் அந்த சீனுக்கு ஏற்ற மாதிரி பாடல்கள், ராகங்கள் எல்லாம் தயார் செய்து அதை பாடின நான் பாஸ்டர் மோகனுக்கும் சபையின் சார்பிலே நன்றி தெரிவித்துக் கொள்கின்றோம். அது கேட்டுதான மியூசிக்கு
மீடியா டீம் ஃபுல்லாக ஒர்க் பண்ணி அதுக்கு வேண்டிய மியூசிக்கில் இருந்து எடிட்டிங்கில் இருந்து எல்லாம் செய்து பாருங்கள், எந்த ஒரு ஃப்ளா இல்லாதபடிக்கு இது செய்தான அருமையான பிள்ளைகள் நம்ம மீடியா டீம், மியூசிக் டீம், இவருக்கு சபையின் சார்பில் நாங்கள் நன்றியை தெரிவித்துக் கொள்கின்றோம். அதற்கு மேலாக இங்கே நடிக்க வந்ததான மக்களை பார்க்கும்பொழுது so many ஆக்டர்ஸ், சில்ட்ரன்ல இருந்து பெரியவங்க வேற இல்லை ஒரு இம்ப்ரெஷன் கொடுத்துட்டு போய்க்கிறாங்க. பியூட்டிஃபுல் ஆக்டிங். ஒவ்வொருத்தரும் தன்னுடைய முழு எனர்ஜி எஃபர்ட்ஸு எல்லாம் போட்டு பாருங்க, அழகழகான ஒரு ட்ரெஸ்ஸுங்க, மேக்கப்புங்க, அதுக்கு ಎವಳೋ ನಾಲ್ ಪ್ರಯಾಸಂ. ಇಸ್ ನಾಟ್ ಒನ್ ಡೇ ಅಫರ್. ಒರೇ ನಾಲ್ ಒಂದೇ ದಿನದಲ್ಲಿ ಮಾಡುವ ಕಾರ್ಯಗಳಲ್ಲ. ಇದಕ್ಕೋಸ್ಕರ ನಿಯರ್ಲಿ 1.5 months ಮೇಲೆ ಅವರು ಎಫರ್ಟ್ಸ್ ಹಾಕಿದ್ದಾರೆ. ಅಷ್ಟು ಪ್ರಯಾಸ. ಅದು ಮಾತ್ರ ಅಲ್ಲ, ಅದಕ್ಕೆ ಬೇಕಂದ್ರೆ ಡ್ರೆಸ್ಸುಗಳು, ಅದಕ್ಕೆ ಪ್ರಿಪರೇಷನ್ಸು, ಆ್ಯಕ್ಟಿಂಗು ಇದೆಲ್ಲ ಮಾಡಿದ್ದಾರೆ. ನಮ್ಮ ಮಕ್ಕಳು ಒಬ್ಬೊಬ್ಬರಿಗೂ ಸಭೆಯ ಸಾರ್ಬೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ. ಗಾಡ್ ಬ್ಲೆಸ್ ಯು. Hallelujah. இதற்காக அநேக பிள்ளைங்க வாலண்டியர்ஸ். there are so many volunteers. They are not on the dais, but they are off the dais, behind the screen. நிறைய பேர் அவங்க முகம் தெரியாது, ஆனால் பின்னால் இருந்து அவங்க தான் நிறைய செய்திருக்கிறாங்க. they have done so much of work behind the scenes. எல்லா வாலண்டியர்ஸ்க்காக ஒவ்வொரு காரியத்துக்கும் உதவி செய்ததான பிள்ளைகள். இதற்காக யாருக்கும் சபையின் சார்பிலே நாங்கள் நன்றியை தெரிவித்துக் கொள்கின்றோம். விசேஷ விதத்தில் இந்த ட்ராமாவெல்லாம் பார்த்து கை தட்டுறதான உங்கள் யாருக்கும் கூட சபையின் சார்பிலே நன்றியை தெரிவித்துக் கொள்கின்றோம். நீங்கள் தட்டலான்னா நான் உங்களுக்கு தட்டுறேன். இதனால கூட ದೇವರುடைய ವಾಕ್ಯத்தை ಕೇಳಲಿಕ್ಕೆ ದೇವರು ಕೊಟ್ಟ ಕೃಪೆಗೋಸ್ಕರ ದೇವರಿಗೆ ಸ್ತೋತ್ರ. ದೇವರು 7 ವಾಕ್ಯವನ್ನು ನಾವು ಇವತ್ತು ಬಂದು ಈ ದಿನದಲ್ಲಿ ಅವ್ರು ಏನು ಹೇಳಿದ್ದಾರೆ ಎಂದು ಅದು ಕೇಳಲಿಕ್ಕೆ ನಾವು ಬಂದಿದ್ದೇವೆ. ಆದ್ದರಿಂದ ಆ ಮಾತುಗಳು ಒಂದೊಂದು ರೀತಿಯಲ್ಲಿ ಇಲ್ಲಿ ಒಂದು ಪ್ರಸಂಗ ಮಾಡಿದ ಪಾಸ್ಟರ್ಸ್ಗಳು ಒಂದೊಂದು ರೀತಿಯಲ್ಲಿ ಒಂದೊಂದು ಐಡಿಯಾಗಳು ಕೊಟ್ಟು ಅವ್ರು ಪ್ರಸಂಗ ಮಾಡಿದ್ದಾರೆ. ಅದರಿಂದ ಆ ವಾಕ್ಯಗಳು ನಮಗೆ ನಮ್ಮ ಮನಸ್ಸಲ್ಲಿ ಆಳವಾಗಿ ಇರಲಿ, ಯಾವಾಗಲೂ ಅದು ಮಾತಾಡ್ತಾ ಇರಲಿ. ಯಾಕೆಂದರೆ ದೇವರು ಮಾತಾಡಿದ 7 ಮಾತುಗಳು ಒಳ್ಳೆಯ ಪೊಕ್ಕಿಷಗಳು. ಅದು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರಬೇಕು. ಅದು ಇಟ್ಕೊಂಡು ನಾವು ನಮ್ಮ ಜೀವನವನ್ನು ನಡೆಸಬೇಕು. ದೇವರು ಆಮೇಲೆ ಎಲ್ಲರನ್ನು ಆಶೀರ್ವದಿಸಿರಿ. ಕನ್ನಡ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಏಸಯ್ಯ ಮಕ್ಕೆ ಸ್ತೋತ್ರ ರಾಜ, ಎಲ್ಲ ಸ್ತೋತ್ರ ತುದಿಘನ ಮಹಿಮೆಗೆ ನೀನು ಯೋಗ್ಯನು ಈ ಸಮಯದಲ್ಲಿ ಸ್ವಾಮಿ. ದೇವರೇ, ದ ಗುಡ್ ಫ್ರೈಡೇವನ್ನು ಅನುಸರಿಕ ದೇವರೇ ಕೊಟ್ಟ ಕೃಪೆಗೋಸ್ಕರ ಮಕ್ಕೆ ಸ್ತೋತ್ರ ರಾಜ. ಹೌದಪ್ಪ, ಈ ದಿನದಲ್ಲಿ ಯಾವ ತೊಂದರೆ ಇಲ್ಲದೆ ಸ್ವಾಮಿ ಎಲ್ಲವನ್ನು ಸ್ವಾಮಿ ಸರಿಯಾಗಿ ಮಾಡಿ ಒಬ್ಬರು ಬಂದು ಇದನ್ನು ಮಾಡೋಕ್ಕೆ ದೇವರು ಕೊಟ್ಟ ಕೃಪೆಗೋಸ್ಕರ ಮಕ್ಕಳು ಸ್ತೋತ್ರ. ಮಾತಾಡಿದ ಒಂದೊಂದು ಮಾತುಕೋಸ್ಕರ ಮಕ್ಕಳು ಸ್ತೋತ್ರ ರಾಜ. ಇವರು ಮಾಡಿದ ಒಂದೊಂದು ನಾಟಕಕ್ಕೋಸ್ಕರ ಮಕ್ಕಳು ಸ್ತೋತ್ರ, ಒಂದೊಂದು ಹಾಡುಗಳಿಗೂ ಮಕ್ಕಳು ಸ್ತೋತ್ರ ರಾಜ. ಹೌದಪ್ಪ, ಎಲ್ಲ ಕಾರ್ಯದಲ್ಲೂ ಸ್ವಾಮಿ ಜೊತೆ ಇದ್ದು ನೀನು ನಡೆಸಿಕೊಟ್ಟಿದ್ದಕ್ಕೋಸ್ಕರ ಮಕ್ಕಳು ಸ್ತೋತ್ರ. ವಿಶೇಷ ರೀತಿಯಲ್ಲಿ ಬರುವ ಸ್ವಾಮಿ ಭಾನುವಾರದಲ್ಲಿ ಪುನರುತ್ಥಾನ ಹೊಂದುವ ದಿನದಲ್ಲಿ ನಾವು ಎಲ್ಲರೂ ಬಂದು ನಿಮ್ಮನ್ನೇ ಆರಾಧಿಸಿಕ ದೇವರೇ ಕೃಪೆ ತೋರಿಸು ಅಂತ ನಾನು ಪ್ರಾರ್ಥಿಸ್ತೇನೆ. ಬಂದರು ಎಲ್ಲರೂ ಸ್ವಾಮಿ ಭಾಗವಹಿಸಿದ ಒಬ್ಬರನ್ನು ವಿಶೇಷ ರೀತಿಯಲ್ಲಿ ಆಶೀರ್ವದಿಸಿ ನಡೆಸಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ನನ್ನ ತಂದೆಯೇ, ಆಮೀನ್. ನನ್ನ ಮನವೇ ಹೇಗೊಂಡು ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಹೇಗೊಂಡು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ.